ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಮಷಿನ್ ವರ್ಕ್ ಬ್ಲೌಸ್ನ ಕಟ್ ಮಾಡ್ತಾ ಇದ್ದೀನಿ. ಇದು ಸಿಂಪಲಾಗಿ ಮಾಡಿಸಿರೋಂಥ ಮಷಿನ್ ವರ್ಕ್ ಬ್ಲೌಸು. ಇದು ಒಂದೇ ಅಳತೆದು 3 ಬ್ಲೌಸ್ ಆಗಿರೋದ್ರಿಂದ ಬ್ಲೌಸ್ಗಳನ್ನ ಎಲ್ಲವನ್ನೂ ಕೂಡ ಒಟ್ಟಿಗೆ ಕಟ್ ಮಾಡ್ತಾ ಇದ್ದೀನಿ. ಫಸ್ಟ್ ತೋರಿಸ್ತೀನಿ ಯಾವ ರೀತಿ ಮಷಿನ್ ವರ್ಕ್ ಮಾಡಿಸಿದ್ದೀನಿ ಅಂತ. ಆಮೇಲೆ 3 ಬ್ಲೌಸ್ನು ಕೂಡ ಮಷಿನ್ ವರ್ಕ್ ಬ್ಲೌಸ್ನು ಕೂಡ 3 ಒಂದೇ ಸಲ ಕಟಿಂಗ್ ಮಾಡ್ಬೋದು. ಅದನ್ನು ಯಾವ ರೀತಿ ಕಟ್ ಮಾಡಬೇಕು ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ. ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ನೋಡಿ, ಇದು ಫಸ್ಟ್ ಬ್ಲೌಸ್ ಬಂದು ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ. ಹಾಗಾಗಿ ನಾವು ಗ್ರೀನ್ ಕಲರಲ್ಲಿ ಇದು ಸ್ಲೀವ್ಸ್ಗೆ ಈ ರೀತಿ ವರ್ಕ್ ಮಾಡಿಸಿದ್ದೀನಿ. ಫ್ರಂಟ್ಗೆ ಈ ರೀತಿ ಬಂದಿದೆ, ಫ್ರಂಟ್ಗೆ ಈ ರೀತಿ, ಮತ್ತು ಬ್ಯಾಕ್ ಸೈಡು ಸೇಮ್ ಡಿಸೈನೇ ಬಟ್ ಈ ರೀತಿ ನೋಡಿ. ಇದಕ್ಕೆ ವರ್ಕ್ಗೆ 700, 300 ಸ್ಟಿಚಿಂಗಿಗೆ ತಗೊಡ್ತೀನಿ. ಒಟ್ಟಿಗೆ 1000 ರೂಪೀಸ್ನ ತಗೋತೀನಿ. ಇದು ವರ್ಕ್ ಬಂದು 700 ಇದೆ, ಅದಕ್ಕೋಸ್ಕರ. ಇವಾಗ ನೋಡಿ, ಇದು ಬ್ಲೌಸು ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ಡಿಸೈನ್ ಬಂದಿದೆ, ಫ್ರಂಟಲ್ಲಿ ಇದೇ ರೀತಿ. ಅವ್ರದ್ದು ಎಲ್ಲ ಬ್ಲೌಸ್ಗಳಿಗೂ ಕೂಡ ಸಿಂಪಲಾಗಿ ಹೇಳಿರೋದ್ರಿಂದ ನಾನು ಸಿಂಪಲಾಗಿ ವರ್ಕ್ನ ಮಾಡಿಸಿದ್ದೀನಿ. ಸ್ಲೀವ್ಸ್ಗೆ ಈ ರೀತಿ ಬುಟ್ಟಾಸ್ ಬಂದು ಈ ರೀತಿ ಶೇಪ್ನ ಬಂದಿದ್ದೀನಿ. ಇದು ಕೂಡ ಅಷ್ಟೇ. ಇದಕ್ಕೆ 600 ರೂಪಾಯಿ ನಾನು ಸ್ಟಿಚಿಂಗು ಸೇರಿ ಫಾಲು ಸೇರಿ ಇದಕ್ಕೂ ಕೂಡ ಅಷ್ಟೇ 1000 ರೂಪೀಸ್ನ ತಗೋತಾ ಇದ್ದೀನಿ. ಇದು ಬ್ಯಾಕಲ್ಲಿ ಎಲ್ಲ ಬ್ಲೌಸ್ಗಳು ಒಂದೇ ಥರ ಡಿಸೈನ್ ಆಗುತ್ತೆ ಅಂತ, ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಈ ರೀತಿ ಬೋಟ್ ನೆಕ್ ಶೇಪಲ್ಲಿ ಮಾಡಿಸಿದ್ದೀವಿ. ನೋಡಿ, ನಮಗೆ ಬೇಕು ಅಂತಂದರೆ ಇಲ್ಲಿ ಕಟ್ಕೊಟ್ಟು ನಾವು ಅಟ್ಯಾಚ್ ಮಾಡಿದಾಗ ಡೋರಿನ ಹಾಕೋಬೋದು. ಇಲ್ಲ ಬೇಡ ನಮಗೆ ಕಟಿಂಗ್ಸ್ ಇಲ್ಲ ಅಂತಂದರೆ ಇದನ್ನೇ ಫಸ್ಟ್ ಸ್ಟಿಚ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಪೈಪಿಂಗ್ನ ಹಾಕ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡ್ರೂ ಕೂಡ ಬೋಟ್ ನೆಕ್ ಥರನೇ ಆಗುತ್ತೆ. ಫ್ರಂಟಲ್ಲೂ ಕೂಡ ಅದೇ ರೀತಿ ಡಿಸೈನ್ ಸಿಂಪಲ್ ಆಗಿದೆ. ಸಿಂಪಲ್ ಆಗಿದ್ರೂ ಕೂಡ ಹ್ಯಾಂಡ್ ವರ್ಕ್ ಲುಕ್ನ ಕೊಡ್ತಾ ಇದೆ ಇದು. ಆದರೆ ಮಿಷಿನ್ ವರ್ಕ್ ಬ್ಲೌಸ್ ಇದು. ಸ್ಲೀವ್ಸಲ್ಲೂ ಕೂಡ ಅಷ್ಟೇ. ಸ್ಲೀವ್ಸಲ್ಲೂ ಕೂಡ ಇದೇ ರೀತಿ ನೋಡಿ, ಈ ರೀತಿ ಬುಟ್ಟಾಸ್ನ ರೆಡಿ ಮಾಡಿದ್ದೀವಿ ಇದೇ ರೀತಿ. ಇವಾಗ 3 ಬ್ಲೌಸ್ನ ಯಾವ ರೀತಿ ಒಂದೇ ಸಲ ಕಟಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ. ಫಸ್ಟ್ ಈ ರೀತಿ ಫೋಲ್ಡಿಂಗ್ನ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ 80 ಸೆಂಟಿಮೀಟ್ರ್ ಲೈನಿಂಗ್ನ ತೊಗೊಂಡಿದ್ದೀನಿ. ನೀವು ಬಿಗಿನರ್ಸ್ ಆಗಿದ್ದರೆ ನೀವು 1 ಮೀಟ್ರ್ ಲೈನಿಂಗ್ನ ಫಸ್ಟ್ ನೀವು ತಗೊಳ್ಳುವಾಗ 1 ಮೀಟ್ರ್ ಲೈನಿಂಗ್ನೇ ತಗೋಬೇಕು. ಇವಾಗ ಎದೆ ಸುತ್ತ ಅಳತೆ ಬಂದು ಅಳತೆ ಬ್ಲೌಸಲ್ಲಿ ಇಟ್ಟು ಈ ರೀತಿ ನೋಡ್ಕೊಳ್ಳಿ ಎಷ್ಟಿರುತ್ತೆ ಅಂತ. ನಾನು ಆಲ್ರೆಡಿ ಎಲ್ಲ ಬ್ಲೌಸ್ ಕಟಿಂಗಲ್ಲೂ ಕೂಡ ತೋರಿಸಿದ್ದೀನಿ ಯಾವ ರೀತಿ ಹಾರ್ಮೋಲ್ ಮತ್ತು ನೆಕ್ ವಿಡ್ತ್ ಎಲ್ಲವನ್ನು ಕೂಡ ತಗೋಬೇಕು ಅಂತ. ಇದು ಮಿಷಿನ್ ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಅಲ್ಲಿ ನಾವು ವರ್ಕ್ ಮಾಡಿರೋದ್ರಲ್ಲಿ ಎಷ್ಟು ಬಂದಿರುತ್ತೆ ನೆಕ್ ವಿಡ್ತು ಅಷ್ಟೇ ತಗೋಬೇಕಾಗುತ್ತೆ. ಯಾಕಂದರೆ ಅವ್ರಿಗೆ ನಾರ್ಮಲಾಗಿ ಅಳತೆ ಬ್ಲೌಸ್ನ ನಾವು ಕೊಟ್ಟಿರ್ತೀವಿ, ಅವರು ಕರೆಕ್ಟಾಗಿ ಮಾಡಿರ್ತಾರೆ, ಅದಕ್ಕೋಸ್ಕರ. ಇವಾಗ ಇದು 8.5 ಇದೆ, 34 ಎದೆ ಸುತ್ತಳತೆ. ನಾನು 11.5ಗೆ ಇಡ್ತಾಯಿದ್ದೀನಿ. 8.5ಗೆ 3 ಇಂಚನ್ನ ಆ್ಯಡ್ ಮಾಡಿ 11.5ಗೆ ಇಡ್ತಾಯಿದ್ದೀನಿ. ಇವಾಗ ನೋಡಿ, ಇದು 3 ಬ್ಲೌಸ್ನು ಕೂಡ ಒಂದ್ರ ಕೆಳಗಡೆ ಒಂದನ್ನ ಹಾಕ್ಕೊಂಡಿದ್ದೀನಿ. ಇವಾಗ 3 ಬ್ಲೌಸ್ನು ಕೂಡ ಕಟಿಂಗ್ ಮಾಡಿ ತೆಗಿತಾ ಇದ್ದೀನಿ. ನಿಮ್ಗೇನಾದರೂ ಇದು ಕಟಿಂಗ್ ಮಾಡುವಾಗ ಸ್ವಲ್ಪ ಹಿಂಸೆ ಅಂತ ಅನಿಸಿದ್ರೆ ಫೋಲ್ಡಿಂಗಲ್ಲಿ ಈ ರೀತಿ ಮಧ್ಯೆ ನೀವು ಗುಂಡ್ಪಿನ್ ಕೂಡ ಹಾಕ್ಕೊಂಡು ನೀವು ಕಟ್ ಮಾಡ್ಕೋಬೋದು. ಬಟ್ ಕಾಟನ್ ಆಗಿರೋದ್ರಿಂದ ಹಾಗೇನಿಲ್ಲ, ಕಟ್ ಮಾಡ್ಬೋದು, ಕೂರುತ್ತೆ ಅದು. ನಿಮಗೆ ಕಷ್ಟ ಅನಿಸಿದ್ರೆ ನೀವು ಆ ರೀತಿ ಟ್ರೈ ಮಾಡಿ. ಫಸ್ಟ್ 1/2 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಬೆನ್ನಿನ ಉದ್ದನ ನಾವು ತಗೋಬೇಕಾಗುತ್ತೆ. ಬೆನ್ನಿನ ಉದ್ದ ಬಂದು ಭುಜದಿಂದ ಡಾಟ್ಸ್ವರೆಗೂ ಈ ರೀತಿ ಎಳೆದು ಇಟ್ಕೊಂಡು ಸ್ವಲ್ಪ ಎಳೆದಿಟ್ಕೊಳ್ಳಿ ಸಾಕು.